ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎ ಬಿ ವಿತ್ ಫನ್. ಇವತ್ತು ಒಂದು ಹೊಸ ವಿಡಿಯೋನ ಮಾಡ್ತಾ ಇರ್ತೀನಿ. ಇವತ್ತು ನಮ್ಮೂರಲ್ಲಿ ಒಂದು ಬಿಳಿರಂಗನ ಸ್ವಾಮಿಯ ಚಿಕ್ಕಜಾತ್ರೆ ಆಗಿರುತ್ತೆ. ಅದ್ರ ಬೈಟ್ಸ್ಗಳನ್ನೂ ಕೂಡ ಹಾಕ್ತಿರ್ತೀನಿ ನೋಡಿ. ಇವತ್ತು ನಿಮಗೆ ಒಂದು ನಮ್ಮ ಬಿಳಿರಂಗನ ಸ್ವಾಮಿ ರಂಗಪ್ಪನ ಒಂದು ಬೇಟೆ ತೋರಿಸ್ತೀನಿ. ಎಲ್ಲರೂ ಕಾಯ್ತಾಯಿರಿ, ಫುಲ್ ವಿಡಿಯೋನ ನೋಡಿ, ಮಿಸ್ ಮಾಡ್ಕೊಬೇಡಿ. ಇದು ಮಾತ್ರ ಚೆನ್ನಾಗಿರುತ್ತೆ, ಯಾವುದೇ ಕಾರಣಕ್ಕೂ ಇದು ಒಂದು ಫನ್ ವಿಡಿಯೋ ಆಗಿರಲ್ಲ, ಒಂಥರ ವ್ಲಾಗ್ ಥರ ಇರುತ್ತೆ ನೋಡಿ. ಮಿಸ್ ಮಾಡಬೇಡಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ಮಿಸ್ ಮಾಡಬೇಡಿ. ಸಿಗೋಣ. ಇದು ಶ್ರೀ ಬಿಳಿರಂಗನ ಸ್ವಾಮಿಯ ಚಿಕ್ಕಜಾತ್ರೆಯ ರಥೋತ್ಸವದ ವಿಡಿಯೋ ಈ ವರ್ಷದ್ದೇ. ಇದು ನನ್ನ ಫ್ರೆಂಡ್ ಮಾಡ್ಕೊಬಂದಿದ್ದು, ನಾವು ಇದನ್ನೆಲ್ಲ ತಯಾರಿಗೆ. ನೋಡಿ, ಇವತ್ತು ಮಲ್ಪರಿ ಕೂಡ ಪ್ರೋಗ್ರಾಮ್ ಇದೆ, ಬನ್ನಿ ನೋಡೋಣ ಮಲ್ಪರಿ ಕೂಡ. ಇನ್ನು ನಮ್ಮ ಎಲ್ಲ ಫ್ರೆಂಡ್ಸ್ಗಳು ಬಂದಿರಲಿಲ್ಲ, ಅದಕ್ಕೋಸ್ಕರ ಹಂಗೆ ದೇವಸ್ಥಾನನೆಲ್ಲ ನೋಡಿಕೊಂಡು ನಮ್ಮ ಬಿಳಿರಂಗನ ಸ್ವಾಮಿ ಚಿಕ್ಕಜಾತ್ರೆ ತೇರನ್ನು ಕೂಡ ನೋಡಿಕೊಂಡು ಅಲ್ಲೇ ಓಡಾಡ್ಕೊಂಡಿದ್ವಿ. ಆಮೇಲೆ ಒಂದು 10 ನಿಮಿಷ ಆದಮೇಲೆ ಹಳೆಯ ಕಾಲದಿಂದ ನಡ್ಕೊಂಬಂದಂತಹ ಪದ್ಧತಿಯ ಈ ಒಂದು ಪೂಜೆ ಕಾರ್ಯಕ್ರಮವನ್ನು ಕೂಡ ಮಾಡಿದ್ರು. ನೀವು ನೋಡ್ತಾ ಇದ್ದೀರಾ ಇವಾಗ ಈ ವಿಡಿಯೋದಲ್ಲಿ. ಇಲ್ಲಿ ನಡೀತಿರುವಂತಹ ಪದ್ಧತಿ ಏನಪ್ಪ ಅಂದರೆ, ಶ್ರೀ ಬಿಳಿರಂಗನಾಥ ಸ್ವಾಮಿಯು ಕಾಡಿಗೆ ಭೇಟಿಗೆ ಅಂತ ಹೋಗುವ ಸಮಯದಲ್ಲಿ ಬಿಳಿರಂಗನಾಥ ಸ್ವಾಮಿಯ ಮಡದಿಯರು ಕೋಪಗೊಂಡು ತಡೆಯುತ್ತಿರುವ ಅಂತಹ ದೃಶ್ಯ ನೀವು ನೋಡ್ತಾ ಇರೋದು. ಈ ಪದ್ಧತಿಯ ಹಿಂದೆ ಇನ್ನೂ ಹಲವಾರು ಜನಪದ ಕಥೆಗಳು ಕೂಡ ಇದೆ. ಅದನ್ನು ನಾನು ನಿಮಗೆ ಮುಂದಿನ ಬೇರೆ ಯಾವುದಾದ್ರು ವಿಡಿಯೋಗಳಲ್ಲಿ ತಿಳಿಸ್ತೀನಿ. ಈ ಒಂದು ಪದ್ಧತಿಯನ್ನು ಪ್ರತಿ ವರ್ಷ ಚಿಕ್ಕಜಾತ್ರೆಯಾದ ರಾತ್ರಿ ಮಾಡುತ್ತಾರೆ. ಆವಾಗಲೇ ನಾನು ಹೇಳಿದೆ ನಿಮಗೆ, ನಮ್ಮ ಬಿಳಿರಂಗನಾಥ ಸ್ವಾಮಿಯ ಬೇಟೆ ತೋರಿಸ್ತೀನಿ ಅಂತ. ಈಗ ನಮ್ಮ ಶ್ರೀ ಬಿಳಿರಂಗನಾಥ ಸ್ವಾಮಿಯವರು ತಮ್ಮ ಬೇಟೆಯನ್ನಾಡಲು ಇವಾಗ ಹೋಗ್ತಾ ಇದ್ದಾರೆ. ಇವಾಗ ನಮ್ಮ ಶ್ರೀ ಬಿಳಿರಂಗನಾಥ ಸ್ವಾಮಿಯು ತನ್ನ ಬೇಟೆಗೆ ಅಂತ ಹೋಗ್ತಾ ಇದ್ದಾರೆ. ಹಾಗೆ ನಾವು ಬಿಳಿರಂಗನಾಥ ಸ್ವಾಮಿ ಹಿಂದೆ ನಾವು ಮತ್ತು ನಮ್ಮ ಗೆಳೆಯರೆಲ್ಲ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ. ಈ ಒಂದು ಪದ್ಧತಿಯನ್ನು ನಮ್ಮ ಕಡೆ ಮೊಲದ ಮರಿ ಬಿಡುವ ಕಾರ್ಯಕ್ರಮ ಅಂತಲೂ ಕೂಡ ಕರೀತಾರೆ. ನೋಡ್ತಾ ಇರ್ಬೋದು ನೀವು ಮೊಲದ ಮರಿನ ಎಷ್ಟು ಚೆನ್ನಾಗಿ ಕುಂತಿದೆ ಅಂತ. ಈ ಒಂದು ಪದ್ಧತಿಯು ಹಳೆಯ ಕಾಲದಿಂದಲೂ ಕೂಡ ನಡ್ಕೊಂಡ್ಬಂದಿದೆ ಅಂತಲೇ ಹೇಳ್ಬೋದು ನಿಮಗೆ. ಈ ಒಂದು ಹಳೆಯ ಪದ್ಧತಿಗೆ ಮೊಲದ ಮರಿಯನ್ನು ನಮ್ಮ ವೈಕೆಮೂಳೆ ಗ್ರಾಮಸ್ಥರೇ ಇಟ್ಕೊಂಡ್ಬಂದಿರ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಕೂಡ ಮೊಲದ ಮರಿನ ಹಿಡ್ಕೊಬರ್ತಾರೆ ಆ ಊರಿನ ಗ್ರಾಮಸ್ಥರೇ. ಚಿಕ್ಕಜಾತ್ರೆ ದಿನವೇ ಹೋಗಿ ಆ ಮೊಲದ ಮರಿನ ಹಿಡ್ಕೊಬರ್ಬೇಕಾಗಿರುತ್ತೆ ಅವರು. ಈ ಪದ್ಧತಿಗೆ ಯಾವುದೇ ರೀತಿ ಸಾಕಿರುವಂತಹ ಅಥವಾ ಹಣ ಕೊಟ್ಟು ತಗೊಂಬಂದಿರುವಂತಹ ಮೊಲದ ಮರಿನ ತರುವಂತಿಲ್ಲ. ಸ್ವತಃ ಅವರೇ ಹೋಗಿ ಮೊಲದ ಮರಿನ ಹಿಡ್ಕೊಂಬರ್ಬೇಕಾಗಿರುತ್ತದೆ. ಅವರು ಸೆರೆ ಹಿಡಿದಂಥ ಈ ಮೊಲದ ಮರಿನ ಜಾತ್ರೆಯ ದಿನ ಸಾಯಂಕಾಲ ಶ್ರೀ ಬಿಳಿರಂಗನ ಸ್ವಾಮಿ ದೇವಸ್ಥಾನಕ್ಕೆ ತಂದು ಅರ್ಪಿಸುತ್ತಾರೆ. ಅವರು ತಂದು ಕೊಟ್ಟಂಥ ಈ ಮೊಲದ ಮರಿನ ಬಿಳಿರಂಗನಾಥ ಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿರುವ ಕಮರಿ ಬೀದಿಯಲ್ಲಿ ಈ ಮೊಲದ ಮರಿಗೆ ಪೂಜೆಯನ್ನು ಮಾಡಿ ಮತ್ತೆ ನಂತರ ಅದನ್ನು ಕಾಡಿಗೆ ಬಿಡಲಾಗುತ್ತದೆ.
ಅಂತ ನೋಡಿ ಅವರು ತಿಡ್ಕೊಂಡು ತೋರಿಸ್ತಾ ಇದ್ದಾರೆ ಮಲ್ಮರಿನ. ಪೂಜೆ ಮಾಡಿದ್ಮೇಲೆ ಎಲ್ಲರಿಗೂ ತೋರಿಸ್ತಾರೆ ಅದನ್ನು. ಈ ಒಂದು ಮಲ್ಮರಿ ಬಿಡುವ ಕಾರ್ಯಕ್ರಮಕ್ಕೆ ನೋಡಿ ಎಷ್ಟು ಜನ ಎಲ್ಲ ಸೇರಿದ್ದಾರೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಎಲ್ಲ ಇದ್ದಾರೆ ಅಂತ. ಮತ್ತು ಈ ಮಲ್ಮರಿನ ಪೂಜೆ ಮಾಡಿದ್ಮೇಲೆ ಮತ್ತೆ ಕಾಡಿಗೆ ಬಿಡಲಾಗುತ್ತೆ. ಈ ಮಲ್ಮರಿ ಯಾವ ದಿಕ್ಕಿಗೆ ಹೋಗುತ್ತೆ ಆ ದಿಕ್ಕಿಗೆ ಮಳೆ ಬೆಳೆ ಮತ್ತು ಸುಖ ಶಾಂತಿ ನೆಲೆಸಿರುತ್ತೆ ಅನ್ನೋದೊಂದು ವಾಡಿಕೆಯಾಗಿದೆ. ಇಷ್ಟೊತ್ತಿಗೆ ಮಲ್ಮರಿ ಬಿಡುವಂಥ ಕಾರ್ಯಕ್ರಮ ಎಲ್ಲ ಮುಗಿದೋಗಿತ್ತು. ಅಲ್ಲೇ ಫುಲ್ಲು ಟಮಟೆ ಗಿಮಟೆ ಎಲ್ಲ ಹೊಡಿತಿರೋ ಅದನ್ನೆಲ್ಲ ನೋಡಿಕೊಂಡು ನಾವು ನಮ್ಮ ಹುಡುಗರೆಲ್ಲ ಹಂಗೆ ಒಂದೆರಡು ಸ್ಟೆಪ್ಗಳನ್ನೆಲ್ಲ ಹಾಕ್ಕೊಂಡು ಅಲ್ಲೇ ಇದ್ವಿ ಎಲ್ಲರೂ. ಹಾಗೆ ಡ್ಯಾನ್ಸ್ ಗಿನ್ಸ್ ಎಲ್ಲ ಫುಲ್ಲು ಸೈಕಾಗಿ ಮಾತ್ರ ಮಾಡಿದ್ವಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಹುಡುಗರು ಅಂತ. ಆಮೇಲೆ ನಾವೆಲ್ಲ ಫ್ರೆಂಡ್ಸ್ಗಳೆಲ್ಲ ದೇವಸ್ಥಾನ ಹಿಂದೆ ಬಂದು ಒಂದಷ್ಟು ಕೂಲಿಂಗ್ ಗ್ಲಾಸ್ ಕೂಡ ಎತ್ಕೊಬಂದಿದ್ದೆ ನಾನು. ಫುಲ್ಲು ನಮ್ಮ ಬಾಯ್ಸ್ಗಳೆಲ್ಲ ಫುಲ್ಲು ಫೋಟೋಶೂಟ್ ಮೂಡಲ್ಲ ಇದ್ದರು. ನೋಡ್ತಾ ಇರ್ಬೋದು ನಮ್ಮ ದರ್ಶನ್ ಅವ್ರನ್ನ ಫುಲ್ಲು ಫೋಟೋಶೂಟ್ ಮೂಡಲ್ಲಿ ಲೈಟ್ ಗಿಟ್ಸ್ ಎಲ್ಲ ಹಾಕಿದ್ರಲ್ಲ, ಅದಕ್ಕೋಸ್ಕರ ಎಲ್ಲ ಫುಲ್ಲು ಫೋಟೋಶೂಟ್ನೆಲ್ಲ ಮಾಡಿಕೊಂಡು ಹಂಗೆ ಇಲ್ಲಿ ಯಾವುದೋ ಒಂದು ಹಳೆ ಫೋಟೋ ನೋಡಿಕೊಂಡು ಪಾಪುದು ಅದನ್ನೆಲ್ಲ ನೋಡಿಕೊಂಡು ಹಂಗೆ ಫೋಟೋಶೂಟ್ ಮಾಡ್ತಾಯಿದ್ವು. ನೋಡ್ತಾ ಇರ್ಬೋದು ಇವಾಗ ನಮ್ಮ ಹಿಂದ್ಗಡೆಯಿಂದ ನಮ್ಮ ಗೋತವ್ರು ಬರ್ತಾರೆ ನೋಡ್ಕೊಳ್ಳಿ. ಇವಾಗ ಅವ್ರನ್ನ ಹಂಚೋಣ ಅಂತ ಹಂಗೆ ಬಂದು ಒಂದು ಫೋಸ್ ಬೇರೆ ಕೊಟ್ಬಿಡ್ತಾರೆ ಅವರು. ರಸಿಕರ ರಾಜ ನಮ್ಮ ಗೋದವರು ಕೂಡ ಫೋಟೋ ತೆಗಿಸ್ತಾ ಇದ್ದಾರೆ, ನೋಡ್ಬೋದು. ಫೋಟೋಶೂಟ್ನೆಲ್ಲ ಮುಗಿಸ್ಕೊಂಡು ಎಲ್ಲ ಬಾಯ್ಸ್ಗಳೆಲ್ಲ ಇದು ನಮ್ಮ ಬೀರರಂಗನ ಸ್ವಾಮಿ ದೇವಸ್ಥಾನದಲ್ಲೇ ದಾಸೋಹ ಇತ್ತು. ದಾಸೋಹದಲ್ಲೆಲ್ಲ ಊಟ ಗೀಟ ಮಾಡಿಕೊಂಡು ಅಲ್ಲೇ ಜಾಲಿಯಾಗಿ ಮಾತಾಡ್ಕೊಂಡು ಎಲ್ಲ ಕುಂತಿದ್ವಿ. ನೋಡ್ತಾ ಇರ್ಬೋದು ನೀವು ಎಲ್ಲ ಹೆಂಗೆ ಕುಂತಿದ್ದಾರೆ ಅಂತ. ನಾವು ನಮ್ಮ ಬಾಯ್ಸ್ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಹಾಗೆ ದೇವಸ್ಥಾನದ ಒಳಗಡೆ ಎಲ್ಲ ಹೋಗಿದ್ದು ಬರೋಣ ಅಂದ್ಕೊಂಡು ಬಂದ್ವಿ. ಇಲ್ಲಿ ಫುಲ್ಲು ವಾದ್ಯಗೋಷ್ಠಿ ಎಲ್ಲ ಮಾಡ್ತಾಯಿದ್ರು. ಅವನು ಕೇಳ್ತಾಯಿದ್ರೆ ಒಂಥರ ಚೆನ್ನಾಗಿತ್ತು. ನೀವು ಕೂಡ ಕೇಳಿ. ಒಳಗಡೆಯಿಂದ ಬಂದು ಇಲ್ಲಿ ಪ್ರಸಾದ ಕೂಡ ಕೊಡ್ತಾಯಿದ್ರು. ಇದನ್ನು ಕೂಡ ಇಸ್ಕೊಂಡು ತಿನ್ಕೊಂಡು ಆಚೆ ಬಂದ್ವಿ. ಮತ್ತು ದೇವಸ್ಥಾನದಿಂದ ಎಲ್ಲ ಕೆಳಗಡೆ ಬಂದು ಫುಲ್ ಇಲ್ಲಿ ಲೈಟಿಂಗ್ಸ್ನೆಲ್ಲ ನೋಡಿಕೊಂಡು ಇಲ್ಲಿ ಅಂಗಡಿಗಳನ್ನೆಲ್ಲ ಹಾಕಿದ್ರು ಟಾಯ್ಸ್ದು. ಅದನ್ನೆಲ್ಲ ನೋಡಿಕೊಂಡು ಹಂಗೆ ಫ್ರೆಂಡ್ಸ್ ಜೊತೆ ಒಂದಷ್ಟು ಗಂಟೆ ಮಾತಾಡಿಕೊಂಡು ಎಲ್ಲ ಹಾಗೆ ಮತ್ತೆ ರಿಟರ್ನ್ ಎಲ್ಲ ಮನೆಗೆ ಹೋದವು. ಈ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ.